ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುತೇಕ ಗದಗ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಚಿಂತನೆ ನಡೆದಿದೆ ಇತ್ತೀಚೆಗೆ. ಕಾರಣ ಏನು ಅಂತ ಕೇಳಿದರೆ, ನಮ್ಮ ಗದಗ ಜಿಲ್ಲೆಯ ಜನ, ಅದರಲ್ಲಿ ವಿಶೇಷವಾಗಿ ಗದಗ ನಗರದ ಜನ ಈ ನೀರಿಗಾಗಿ ಬಹಳ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಅಭಿವೃದ್ಧಿ ಎಲ್ಲ ಬೇಕು, ಮಾಡ್ತಾ ಇದ್ದಾರೆ, ಆದರೆ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿದ್ದು ನೀರು. ಅದು ಇಲ್ಲ ಅಂದರೆ ಮನುಷ್ಯ ಜೀವಿತ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜೀವಜಲ ಅಂತೀವಿ ನಾವು. ಸೊ ಆ ಜೀವಕ್ಕಾಗಿ, ಆ ಜಲಕ್ಕಾಗಿ ಜನ ಸಾಕಷ್ಟು ಬೀದಿ ಬಂದು ಹೋರಾಟ ಮಾಡ್ತಾರೆ, ಖಾಲಿ ಕೊಡ ತೊಗೊಂಡು ಬರ್ತಾರೆ. ಇದು ಸುಮಾರು ಈಗ ಇದು ಅಲ್ಲ, ಏನು ಗದಗ ಆರಂಭ ಏನು ಯಾವಾಗ ಇದು ಹುಟ್ಟಲ್ಲ ಅಲ್ಲಿಂದ ಏನೋ ಬಹುತೇಕ ಇದು ಗದಗಿನ ಸಮಸ್ಯೆ ಇರ್ಬೋದು. 24x7 ಬಂತು, 1ನೇ ಹಂತದ ಕುಡಿಯೋ ನೀರು ಬಂತು, 2ನೇ ಹಂತದ ಕುಡಿಯೋ ನೀರು ಬಂತು. ಆದರೆ ನೀರು ಯಾಕೆ ಬರ್ತಾ ಇಲ್ಲ? ಎಲ್ಲ ಇದೆ, ಆದರೆ ನೀರು ಕೊಡ್ತಾ ಇಲ್ಲ. ಇದನ್ನೇ ರಾಜಕೀಯ ಇದೆಯೇನೋ ಅಥವಾ ಇನ್ನೊಂದು ಇದೆಯೋ ಮತ್ತೊಂದು ಇದೆಯೋ ಅದೇನೋ ಇರಲಿ, ಆದರೆ ಈಗ ನಾಗರಿಕರು ಬಹಳ ರೊಚ್ಚಿಗೆದ್ದಿದ್ದಾರೆ. ಅವರೇ ಹೋರಾಟಕ್ಕೆ ಮುಂದಾಗಿದ್ದಾರೆ. ಬರೀ ಓಟ್ ಹಾಕಿದೆ, ನಮ್ಮ ಮನೆ ಕೂತ್ಕೊಂಡೆ, ಇದು ಸರಿಯಲ್ಲ. ಸೊ ನಮ್ಮ ಅಭಿವೃದ್ಧಿಗೆ, ನಮ್ಮ ವ್ಯವಸ್ಥೆಗೆ, ನಮ್ಮ ಮೂಲಭೂತ ಸೌಕರ್ಯಕ್ಕೆ ನಾವೇ ಹೋರಾಟ ಮಾಡೋಣ ಅಂತೇಳಿ ಒಂದು ವೇದಿಕೆ ತಯಾರಾಗಿದೆ. ಅದು ಜನ್-ಜೆಟ್ ವಕ್ತಾರರು ಮತ್ತು ನಾಗರಿಕರ ವೇದಿಕೆ ಅಂತ, ಜನ್-ಜೆಟ್ ವೋಟರ್ಸ್ ಆ್ಯಂಡ್ ಸಿಟಿಜನ್ಸ್ ಫೋರಮ್. ಇದರಲ್ಲಿ ಈಗ ಇವತ್ತು ಮೊನ್ನೆಯಿಂದ ಇದು ಸಾಕಷ್ಟು ಸಾವಿರಾರು ಜನ ಇದ್ದಾರೆ. ಇದರಲ್ಲಿ ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ, ಸಾವಿರಾರು ಜನ ಇದ್ದಾರೆ. ಆದರೆ ಇವತ್ತು ಬೆಳಗಿಂದ ಬಹುತೇಕ ರಕ್ತ ಸಹಿ ಕ್ರಾಂತಿ ಚಲುವಾಗಿದೆ. ಅವರು ಹೇಳುವಂಥ ರೀತಿ ಏನು ಅಂತ ಕೇಳಿದ್ರೆ, ಯಾಕೆ ಇದನ್ನು ಮಾಡ್ತಾ ಇದ್ದೀವಿ ಅಂದರೆ, ರೈತರು, ಮಹಿಳೆಯರು, ಯುವಕರ ಬದುಕಾಗಿ ನಮ್ಮ ರಕ್ತ ಸಹಿ ಅಂತ ಸುಮಾರು ಒಂದು 45,000 ರಕ್ತ ಸಹಿ ಮಾಡಿ ಕೇಂದ್ರ ಸರ್ಕಾರ ಗಮನ ಸೆಳೆಯಬೇಕು. ರಾಜ್ಯ ಸರ್ಕಾರ ಸಾಕಾತು, ಅಲ್ಲಿಂದ ನಮಗೇನಾದರೂ ಅನುಕೂಲ ಆದರೆ ನಮ್ಮ ಬೆಳವಣಿಗೆ ನಮಗಾಗತ್ತೆ ಅಂತ. ಸೊ ಆ ನಿಟ್ಟಿನಲ್ಲಿ ಇದರ ಒಂದು ವ್ಯವಸ್ಥೆ ಒಳಗೆ ಬಹಳಷ್ಟು ಜನ ಭಾಗಿಯಾಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ BJP ಅವರು ಇದ್ದಾರೆ, ಸಾರ್ವಜನಿಕ ಹೋರಾಟ ಜನರು ಇದ್ದಾರೆ, ರೈತರು ಇದ್ದಾರೆ, ರೈತ ಮುಖಂಡರಿದ್ದಾರೆ. ಸೊ ಹಾಗಾಗಿ ನಮ್ಮೊಟ್ಟಿಗೆ 3 ಜನ ಇದ್ದಾರೆ. ಅವ್ರನ್ನ ಪರಿಚಯ ಮಾಡಿಸ್ತೇನೆ, ನಿಮಗೆ ಸ್ವಾಗತ ಮಾಡಿಸ್ತೇನೆ. ಅವ್ರನ್ನ BJP ನಾಯಕರು ಇರ್ಷಾದ್ ಎಂ ಮಾನ್ವಿ ಅವರು ಇದ್ದಾರೆ, ಸ್ವಾಗತ ಮಾಡ್ತೀವಿ ಸರ್. ಹಾಗೆ ನಮ್ಮ ಮಾಜಿ ಸೈನಿಕರು, BJP ನಾಯಕರು ಬಸವರಾಜ್ ಅಡ್ನೂರ್ ಇದ್ದಾರೆ, ಅವರನ್ನು ಸ್ವಾಗತ ಮಾಡ್ತೀವಿ ಸರ್. ಮತ್ತೆ BJP ಹಿಂದುಳಿದ ಶಹರ ಘಟಕದ ಅಧ್ಯಕ್ಷರು ಮತ್ತೆ ಹೋರಾಟಗಾರರು, ಸಾಮಾಜಿಕ ಕ್ರಾಂತಿಕಾರರು ಕುಮಾರ್ ಮಾರಬಸರಿ ಅವರಿದ್ದಾರೆ, ಸ್ವಾಗತ ಮಾಡ್ತೀವಿ ಸರ್. ಸರ್, ಮೊದಲನೇದಾಗಿ ನಿಮ್ಮನ್ನು ಕೇಳೋದಂದ್ರೆ, ಇದೇನು ಸಹಿ ಸಂಗ್ರಹಣೆ ಯಾಕೆ ಮಾಡ್ತಾ ಇದ್ದೀರಿ, ಏನಿದ್ರ ಉದ್ದೇಶ? ಮೊಟ್ಟ ಮೊದಲಿಗೆ ಈ ಆಸ್ಕ ನ್ಯೂಸ್ ನೋಡು ಎಲ್ಲ ಚಂದಾದಾರ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ, ಹಾಗೂ ಗದಗ ಬೆಟಗಿರಿ ಜನರಿಗೆಲ್ಲರಿಗೂ ನಮಸ್ಕಾರ. ಇದು ನೀವು ಕೇಳುವಂಥ ಪ್ರಶ್ನೆ ಏನೈತೆ ನೋಡ್ರಿ, ಇದ್ರೊಳಗೆ ಎಲ್ಲರೂ ಬಂದ್ರಿ, ಈಗಾಗಲೇ ಹೇಳಿಬಿಟ್ರಿ ನಾವು. ಮೊಟ್ಟ ಮೊದಲು ರೈತರು, ಆಮೇಲೆ ಮಹಿಳೆಯರು, ಆಮೇಲೆ ಯುವಕರು, ಈ 3 ಜನಗಳನ್ನ ಸೇರಿಸಿ. ಯಾಕಂದ್ರೆ ಗದಗ ನಗರವನ್ನು ನೀವು ಗದಗ ಜಿಲ್ಲಾದ ಗದಗ ನಗರ ನೋಡಿದ್ರೆ ಇದು ಒಂದು ಡಿಸ್ಟಿಕ್ ಪ್ಲೇಸ್ ರೀ. ಡಿಸ್ಟಿಕ್ ಪ್ಲೇಸ್ ಹಂಗಲ್ಲಿ ಏನೇನೂ ಇಲ್ರಿ. ಇಲ್ಲಿ ಸುಮಾರು ವರ್ಷಗಳಿಂದ ಗದಗ ನಗರ ಅಭಿವೃದ್ಧಿನೇ ಆಗಿಲ್ರಿ. ಗದಗ ಈ ಗದಗ ಜಿಲ್ಲಾದಾಗ ನೀವು ಸುಮಾರು 2-3 ತಾಲೂಕು ಚಲೋ ಇರ್ಬೇಕು ಆ ಕಡೆವು. ಆದ್ರೆ ಗದಗ ನೀವು ಸ್ಪೆಷಲಿ ಗದಗ ತೆಗೆದು ನೋಡಿದ್ರೆ ನೀವು ಗದಗದಾಗ ಏನೂ ಇಲ್ಲ. ಈಗಂಕರ ಭಯಂಕರ ಬರಗಾಲ. ರೈತರು ನೀರಿಲ್ಲ ಸಲುವಾಗಿ, ಕೆಲಸ ಇಲ್ಲ ಸಲುವಾಗಿ ಹೊಲ ಬಿಟ್ಟು, ಕೆಲಸ ಬಿಟ್ಟು ದುಡ್ಯಾಕೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಮಹಿಳೆಯರು ಕೆಲಸ ಇಲ್ಲ ಅಂತೇಳಿ ದುಡ್ಯಾಕೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಯುವಕರಿಗೆ ಇಲ್ಲ, ಒಂದು ಯಾವುದೂ ಕೈಗಾರಿಕೆ ಇಲ್ಲ, ಫ್ಯಾಕ್ಟ್ರಿ ಇಲ್ಲ, ಕೆಲಸ ಇಲ್ಲ ಅಂತ ಯುವಕರು ಗದಗ ಬಿಟ್ಟು ಹೋಗ್ತಾ ಇದ್ದಾರೆ. ಇದೆಲ್ಲ ನೋಡಿ ಇವತ್ತಿಂದು ಇದೊಂದು ಹೋರಾಟ ತಗೊಂಡಿವಿ ನಾವು. ಯಾಕಂದ್ರೆ ಎಲ್ಲರೂ ಕೂಡ ಒಂದು ಹೋರಾಟ ಮಾಡಿ ಗದಗನ್ನು ಅಭಿವೃದ್ಧಿ ಮಾಡೋಣ. ಯಾಕಂದ್ರೆ ಇನ್ನೂ ಈಗ ಸ್ವತಂತ್ರ ಸಿಕ್ಕ ಇಷ್ಟು ವರ್ಷ ನಂತರ ನಾವು ಇನ್ನೂ ಮೂಲಭೂತ ಸೌಕರ್ಯಕ್ಕೆ ಗುದ್ದಾಡಬೇಕಾಗೈತಿ. ಈಗ ನೀರಿನ ಸಲುವಾಗಿ ವಿಶೇಷವಾಗಿ ಗದಗದಾಗ ನೀರಿನ ಸಮಸ್ಯೆ ಬಗೆನೇ ಹರಿವಲ್ದು. ಇದಕ್ಕೇನು ಬೇಕಂತ ಬಗೆಯವಲ್ದು, ಏನು ಯಾರಿಗೂ ಇಚ್ಛಾಶಕ್ತಿ ಇಲ್ಲ ಗದಗದವ್ರು ನೀರು ಕುಡಿಸೋದು ಅಂತೇಳಿ. ಯಾಕಂದ್ರೆ ಇವತ್ತಿನ ದಿನಮಾನಗಳಿಗೆ ಸ್ವಲ್ಪ ನಿಮ್ಗೆ ಹೇಳ್ತೀನಿ, ಗದಗದಾಗ ನಳ ಬಂದ್ರೆ ಆ ಓಣಿ ಒಳಗೆ ಯಾವ ಫಂಕ್ಷನ್ ನಡೆಯಂಗಿಲ್ಲ. ಸತ್ರು ಅವರು ಸಮಾಧಿನೂ ಒಂದು ದಿವ್ಸ ಲೇಟಾಗಿ ಮಾಡ್ತಾರೆ, ಯಾಕಂದ್ರೆ ನಳ ಬಂದಿರ್ತೈತಿ. 21 ದಿವ್ಸಕ್ಕೆ ನೀರು ಬರುವಂಥ ಊರಿದು. ನೀವು ನೋಡಿರ್ಬೇಕು ಸಾಕಷ್ಟು. ನೀವು ಸರ ನಿಮಗೂ ಗುರ್ತೈತೆ, ಅನುಭವ ಐತಿ. ಗದಗ ಅಂದ್ರೆ ಒಂದು ಅರ್ವಸ್ಥಾನ ಇದ್ದಂಗೆ ನೋಡ್ರಿ. ಅಲ್ಲಿ ಏನು ಒಂಟಿ ನೀರು ಕೂಡೋದು ಒಂದು ಬೆನ್ನದಾಗಿ ಇಟ್ಕೊಂತಾರ, ಹಂಗೆ ನಾವು ನೀರು ನಳ ಬಂದ ದಿವಸ 21 ದಿನ ನೀರು ಇಟ್ಕೋಬೇಕು ನೋಡ್ರಿ. ಹಿಂಗೈತಿ. ಇದರ ಸಲುವಾಗಿ ಇದೊಂದು ಹೋರಾಟವನ್ನು ನಾವು ತಯಾರು ಮಾಡಿವಿ. ಇದ್ರ ಮುಖಾಂತರ ನಾವು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರದ ಕಣ್ಣು ತೆಗಿಬೇಕು. ಗದಿಗೆ ವಿಶೇಷ ಪ್ಯಾಕೇಜನ್ನು ತಂದು ಗದಗ ಅಭಿವೃದ್ಧಿ ಮಾಡ್ಬೇಕಂತೇಳಿ ನಮ್ಮ ಕೂಗೈ ಸರ್. ಅದ್ರ ಸಲುವಾಗಿ ನಾವು ಅದ್ರ ಸಲ ಕೂಡ್ತಾ ಇದ್ವಿ. ಅದ್ರಾಗ ಏನು ಸರ್ ಇದು ರಕ್ತ ಸಹಿ ರೈತರು, ತಾವು ರೈತರ ಪರವಾಗಿ ಏನು ಹೇಳ್ತೀರಿ? ಏನು ಈ ಮೀಡಿಯಾ ನೋಡಕತ್ತಾರೆ ಎಲ್ಲರಿಗೂ ನಮಸ್ಕಾರ.
ನಾನು ಮೂಲತಃ ರೈತನ ಮಗ ರೀ. ಹ್ಞೂ ನಮ್ಮ ಅಪ್ಪಾಜಿಯವರು ಎಲ್ಲ ರೈತರು. ಹ್ಞೂ ನಮ್ದು ಒಂದು ಚಾಪ್ಟರ್ ಏನಂತಂದ್ರೆ ರೈತರಿಗೆ ಮೂಲಭೂತ ಫೆಸಿಲಿಟಿಗಳು ಎಲ್ಲ ಸರ್ಕಾರ ಕೊಡ್ಬೇಕು, ಇನ್ಕ್ಲೂಡಿಂಗ್ ಕೇಂದ್ರ ಸರ್ಕಾರ ಆಯ್ತು, ರಾಜ್ಯ ಸರ್ಕಾರ ಆಯ್ತು. ಹ್ಞೂ ಹ್ಞೂ ಯಾವುದೇ ರೀತಿ ರೈತರಿಗೆ ಈಗ ನೋಡ್ರಿ, ನಾನು ಓದಿ ಪುಸ್ತಕದ ಬಗ್ಗೆ ಹೇಳ್ತೀನಿ. ನಾನು 70% ಎಕ್ಸ್ಪೋರ್ಟ್ ಇಂಡಿಯನ್ ಫುಡ್ ಐತಿ ಜಗತ್ತಿಗೆ. ಹ್ಞೂ ಆಲ್ ಓಡಿ ಓವರ್ ನೀವು ಹ್ಞೂ ಫುಡ್ ಏನೈತಿ 70% ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗೈತಿ, ಹ್ಞೂ ಹಡಗದಿಂದ. ಹ್ಞೂ ಬಟ್ ಇಂಥ ಜಗತ್ತನ್ನು ಸಾಕುವಂಥ ರೈತನಿಗೆ ಮೂಲಭೂತ ಸೌಕರ್ಯಗಳು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸ್ವಲ್ಪ ಡೀಪಾಗಿ ವಿಚಾರ ಮಾಡಿ ಅವನಿಗೆ ಅಡಿಷ್ನಲ್ ಸವಲತ್ತು ಕೊಡ್ಬೇಕು. ಹ್ಞೂ ಅಡಿಷ್ನಲ್ ಸವಲತ್ತು ಅಂದ್ರೆ ಏನು ಅಡಿಷನಲ್ ಸವಲತ್ತು ಅಂದ್ರೆ ಏನು? ಮನೆ ಕಟ್ಸ್ಬೇಕಾ ಮನಿ ಮ್ಯಾಗ ಮನಿ ಅಥವಾ ಏನು ಕೊಡ್ಬೇಕು? ಏನದು? ನಿಮ್ಗೆ ನಿಮ್ಮ ಪ್ರಶ್ನೆ ಕ್ಲಿಯರ್ ಆಗಲಿ ಅಂದ್ರೆ ನಾನು ಕ್ಲಿಯರ್ ಆನ್ಸರ್ ಮಾಡ್ತೀನಿ. ಈಗ ಏನಾಗುತ್ತೆ, ಎಡಿಷನಲ್ ಅಂದ್ರೆ ಈಗ ಏನು ಕೊಟ್ಟಾರ ಅದ್ರ ಜೊತೆಗೆ ಎಡಿಷನಲ್ ಅದು ಹೆಚ್ಚುವರಿ ಅಂತ ಕೇಳಾಗುತ್ತೆ. ನಾವು ಈಗ ಏನಿಲ್ಲ ಅಂತ ಇವ್ರು ಹೇಳಾಕತ್ತಾರೆ. ಹೌದು. ಸೊ ಏನು ಹೇಳ್ರಿ? ಒಬ್ಬ ರೈತರು ಸರ್ ಇಂಡಿಯಾದಾಗ 1 ಕಿಲೋ ಕಡ್ಲಿ ಕಾಳಿಗೆ ರೇಟ್ ಕೊಡ್ತಾರ 110-120 ರೂಪಾಯಿ ಮಾರ್ಕೆಟಿಂಗ್ ರೇಟ್. ಅದು ಕಡ್ಲಿ ಅಂತಲ್ರಿ, ಎಲ್ಲ ಕಡ್ಲಿ, ಶೇಂಗಾ, ಹೆಸರು ಅಂದ್ರ ಧಾನ್ಯಗಳು. ನಿಮ್ಮ ಮಾತು ಕೇಳಿದ್ರೆ ನಮಗೇನು ಅನ್ಸುತ್ತೆ ಅಂದ್ರೆ ರೈತ ಬೆಳೆದ ಬೆಳೆಗೆ ತಾನೇ ಬೆಲೆ ನಿಗದಿ ಮಾಡಬೇಕು, ಇದು ನಿಮ್ಮ ಉದ್ದೇಶ. ಪ್ರಶ್ನೆ ಕ್ಲಿಯರ್, ನಾನು ಸ್ವಲ್ಪ ಕ್ಲಿಯರ್ ಮಾಡ್ತೀನಿ. 120-130 ಸರ್ವಧಾನ್ಯಗಳಂತ ನಾನು ರೈತ ಬೆಳೆಯುವಂಥ ಸರ್ವಧಾನ್ಯಗಳು. ಬಟ್ ಈ ರೇಷನ್ ಏನೈತೆ ನೋಡ್ರಿ, ಹಡದ ಲೋಡ್ ಆದ ಕೂಡಲೇ 10 ಪಟ್ಟು ಜಂಪ್ ಆಗೈತಿ. ಈಗ ಇಂಡಿಯಾದಾಗ ಶಿಪ್ನಾಗ ರೇಷನ್ ಲೋಡ್ ಆಯ್ತು, ಕಡ್ಲಿ, ಶೇಂಗಾ, ಹೆಸರು ಬೇಳೆ, ಕಡ್ಲಿ ಬೇಳೆ ಎಲ್ಲ ಲೋಡ್ ಅಂತಿಕೋರಿ. ಲೋಡ್ ಆದ ತಕ್ಷಣ ಏನಾಗುತ್ತೆ ಅಂದ್ರೆ 110 ರೂಪಾಯಿ ಇದ್ದಿದ್ದು ಬಿಲಿಯನ್ದಾಗ ಚಲೋ ಹೋಗಿದ್ದು ರೇಟ್. ಅದು ಬಿಲಿಯನ್ದಾಗ ಲೆಕ್ಕ ಹಾಕಿದ್ರೆ ಅದು 1800-16 ರೂಪಾಯಿ ಕಿಲೋ ಆತಲ್ಲಿ ಅಲ್ಲಿ ಹೋದ್ರಿ. ಓಕೆ. ಹಾಂ, ಅಂದ್ರೆ ಜಗತ್ತಿಗೆ ಅನ್ನ ಹಾಕೋ ವ್ಯಕ್ತಿ ಯಾರಂದ್ರೆ, ನಡೆದಾಡ ಜೀವಂತ ದೇವ್ರು ಯಾರಂದ್ರೆ ಅವು 2 ಎತ್ತು ಮತ್ತು ರೈತ. ಓಕೆ. ಅವ್ರಿಗೆ ನಾವು ಫೆಸಿಲಿಟಿ ಹೆಂಗೆ ಕೊಡ್ಬೇಕಾಗತ್ತೆ ಹೇಳಿ. ಎಕ್ಸಾಂಪಲ್ ನಾನಾಯ್ತು, ನನ್ನ ತೊಗೊಂಬಿಡ್ರಿ. ಏನೋ ಒಂದು ಚಾನ್ಸ್ ವಾಜಪೇಯಿ ಸಾಹೇಬ್ ನನಗೆ ಒಂದು ಆಫರ್ ಕೊಟ್ಟರು ಅವಾಗ 1990 ಪ್ರತಿಯೊಬ್ಬ ಮನೆಯೊಳಗೆ ಒಬ್ಬ ಸೈನಿಕ ಇರ್ಬೇಕಂತೇಳಿ. ಆಫರ್ನೇ ನಂದು ಸರ್ಟಿಫಿಕೇಟ್, ಸಿ ಸರ್ಟಿಫಿಕೇಟ್. ಆ ಟೈಮ್ನಾಗ ಲಕ್ಕಿ ನಂದು ಒಂದು ರನ್ನಿಂಗ್ ಓಡಿ ಬಂದೆ ನಾನು ತೊಗೊಂಬಿಟ್ರು. ಸೈನಿಕರು ದಟ್ ಈಸ್ ಪಾರ್ಟ್ ಆಫ್ ದಿ ಫಾರ್ಮರ್. ನನ್ನ ತಂದೆ ಒಬ್ಬ ಫಾರ್ಮರ್ ಆಗಿದ್ದಕ್ಕೆ ಅಲ್ಲಿ ಒಂದು ಚಾನ್ಸ್ ಸಿಕ್ತು. ಅದು ಪಾರ್ಟ್ ಆಫ್ ದಿ BJP ಪವರ್ ಅಂತಾರೆ. ಓಕೆ. ನಾ ಸೆಲೆಕ್ಷನ್ ಆಗಿಲ್ಲ, ಅವಾಗ BJP ಆರ್ಡರ್ ಇತ್ತು, ಇಂಥವ್ರ ಮಕ್ಕಳನ್ನ ಭರ್ತಿ ಮಾಡ್ರಿ ಅಂತ ಹೇಳಿ. ಓಕೆ, ಹಿಂಗೆ ಕೊಡ್ಬೇಕು ಆಫರ್. ಒಂದು ಮನೆಯೊಳಗೆ ಒಬ್ಬ ರೈತನಿಗೆ ಬ್ಯಾಕ್ ಬೋನ್ ಆಗ್ಬೇಕಂದ್ರೆ ಒಬ್ಬ ಸೆಂಟ್ರಲ್ ಗೌರ್ಮೆಂಟ್ ಒಬ್ಬ ಮೆಂಬರ್ ಆ ಮನೆಯೊಳಗೆ ಗೌರ್ಮೆಂಟ್ ಕೊಡ್ಬೇಕು. ಓಕೆ ಓಕೆ. ಕುಮಾರ್ ಸರ್, ಹಾಂ ಹೇಳಿ. ಏನು ತಾವು ನಗರದ ವ್ಯವಸ್ಥೆಯಲ್ಲಿ ಭಾಳಷ್ಟು ಓಡಾಡಿ ಈ ರಕ್ತ ಸಹಿ ನಡೆಸಿದ್ರಿ, ಏನು ಯಾವ ಉದ್ದೇಶ ಏನು? ಇವತ್ತು ಮಾಧ್ಯಮ ಮುಖಾಂತರ ತಮ್ಮ ASK ಚಾನಲ್ ನ್ಯೂಸ್ನವ್ರಿಗೆ ನಮಸ್ಕಾರ ತಿಳಿಸುತ್ತೆ ಸರ. ಇವತ್ತು ಪತ್ರಿಕಾ ಮಾಧ್ಯಮದವ್ರಿಗೂ ಹಾಗೂ ಪ್ರಿಂಟ್ ಮೀಡಿಯಾದವ್ರಿಗೂ ಇವತ್ತು ಈ ಮುಖಾಂತರ ಜಂಜಡ್ ಅಂತಂದು ನಮ್ಮ ನಾಯಕರಾದ ಅನಿಲ್ P. ಮೆಣಸಿನಕಾಯಿ ಅವರ ನೇತೃತ್ವದಲ್ಲಿ ಹಲವಾರು ಮುಖಂಡರು ಅದಾರ ಸರ್. ಅವರೊಬ್ಬರ ಅಲ್ಲ ಸರ, ಅವ್ರ ಜೊತೆ ಜಾತಿ ವ್ಯವಸ್ಥೆ ಬಿಟ್ಟು ಎಲ್ಲ ಸರ್ವಧರ್ಮದವ್ರನ್ನು ಕರ್ಕೊಂಡು ಇವತ್ತು ಅವ್ರು ಒಂದು ಒಳ್ಳೆ ಪಕ್ಷ ಅತೀತ ಸರ್. ಇದು ಪಕ್ಷ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ, ಅವ್ರದ್ದು ಒಂದು ಅಜೆಂಡಾ ಐತೆ ಸರ್. ನಾ ಎಲ್ಲರನ್ನ ಕರ್ಕೊಂಡು ಹೋಗ್ಬೇಕು, ಆಮೇಲೆ ಗದಗ ಅಭಿವೃದ್ಧಿ ಮಾಡಬೇಕು. ಹಾಗೂ ಇವತ್ತು ಗದಗನ್ಯಾಗ ಬರಗಾಲ ಬಂದೈತೆ ಸರ್, ಮಳೆ ಇಲ್ಲ ಅಂತೇಳಿ ಇವತ್ತು ರೈತರು ಗುಳೆ ಹೋಗ್ತಾ ಇದ್ದಾರೆ. ಆಮೇಲೆ ದುಡ್ಕೊಂಡು ತಿನ್ನೋ ಮಹಿಳೆಯರಿಗೆ ಇವತ್ತು ಕೆಲಸ ಸಿಗುವಲ್ವು, ರೈತರಿಗೆ ಕರೆಕ್ಟಾಗಿ ಬೀಜ ಗೊಬ್ಬರ ಸಿಗ್ತಾ ಇಲ್ಲ ಸರ. ಅದಕ್ಕೆ ಇವತ್ತು ಗದಗ ಜಿಲ್ಲಾಕ್ ಮಳೆ ಇಲ್ಲ ಸರ್, ತಮಗೂ ಗೊತ್ತೈತಿ. ಪೂಜೆ ಪುನಸ್ಕಾರ ದೀಡ್ ನಮಸ್ಕಾರ ಎಲ್ಲ ಹಾಕಿ ಇವತ್ತು ಮಳೆಗಾಗಿ ಕಾಯ್ತಾ ಇದ್ದಾರೆ ಸರ್. ಅದಕ್ಕೋಸ್ಕರ ಇವತ್ತು ಮೋಡ ಬಿತ್ತನೆ ಆದರೂ ಮಾಡ್ಬೇಕು ಸರ್. ಒಂದು ಸರ್ಕಾರದಿಂದ ನಾವು ಕರ್ನಾಟಕ ಕೇಂದ್ರ ಸರ್ಕಾರಕ್ಕೂ ನಾವು ಮನವಿ ಮಾಡ್ಕೊತೀವಿ ಸರ್, ರಾಜ್ಯ ಸರ್ಕಾರಕ್ಕೂ ಮನವಿ ಮಾಡ್ಕೊತೀವಿ. ಹಾಗೂ ಗದಗ ಜಿಲ್ಲಾ ಎಲ್ಲ ಜಿಲ್ಲೆಯ 4 ಶಾಸಕರಿಗೂ, ಜನಪ್ರತಿನಿಧಿಗಳಿಗೂ, ಹಾಗೂ ಮಾಜಿ ಉಸ್ತುವಾರಿ ಸಚಿವರಿಗೂ, ಆಮೇಲೆ ಕೃಷಿ ಸಚಿವರಿಗೂ, ಎಲ್ಲ ಜಿಲ್ಲಾಡಳಿತಕ್ಕೂ, ಜಿಲ್ಲಾಧಿಕಾರಿಗೂ ನಾವು ಮನವಿ ಮಾಡ್ಕೊಳ್ಳೋದೇನಂದ್ರೆ ಇವತ್ತು ಗದಗ ಜಿಲ್ಲಾನ ಬರ ಪೀಡಿತ ಪ್ರದೇಶ ಜಿಲ್ಲಾ ಅಂತೇಳಿ ಘೋಷಣೆ ಮಾಡ್ಬೇಕು ಸರ್. ಅದಕ್ಕೆ ನಮ್ಮ ಇವತ್ತು ಅನಿಲ್ P. ಮೆಣಸಿನಕಾಯಿ ಅವ್ರ ನೇತೃತ್ವದಲ್ಲಿ ಅವರು ಒಂದು ಯೋಜನೆ ಹಾಕ್ಕೊಂಡಾರ ಸರ್. ಎಲ್ಲರನ್ನು ಕೂಡಿಸ್ಕೊಂಡು ಒಂದು ದೊಡ್ಡ ಪ್ರಮಾಣದಾಗ ನಾವು ಮುಂದಿನ ದಿನಮಾನಗಳಲ್ಲಿ ಇವತ್ತು ಸರ್ ಜಸ್ಟ್ ಇದು ಒಂದು 3-4 ದಿವಸ ಆಯ್ತು ಸರ, ಬರೀ ಗ್ರೂಪ್ ಮಾಡ್ಕೊಂಡು ಬರೀ ಅವ್ರು ಒಂದು ಕರೆ ಕೊಟ್ಟಿದ್ದಕ್ಕೆ ಇವತ್ತು ಎಲ್ಲ ಗ್ರೂಪ್ ಎಲ್ಲ ವಾರ್ಡ್ಗಳಲ್ಲಿ, ಹಳ್ಳಿಗಳಲ್ಲಿ, ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ಬೋದು, ಅವ್ರ ಅಭಿಮಾನಿಗಳು ಒಟ್ಟು ಜಿಲ್ಲಾದ್ಯಂತ ತಮ್ಮ ಸ್ವಯಂ ಪ್ರೇರಿತವಾಗಿ ಇವತ್ತು ಗ್ರೂಪ್ ಮಾಡಿಕೊಂಡು ಒಂದು ಗ್ರೂಪಲ್ಲಿ ಎಲ್ಲ ಜೋಡಣೆ ಆಗಿ
ಅದು ಈಗ 2-3 ದಿವಸದಿಂದ ಪ್ರಕ್ರಿಯೆ ಚಲೋ ಆಗೈತೆ ಸರ್. ಏನ್ ಮಾಡಾಕತ್ತೀರಿ? ಸಹಿ ಮಾಡಾಕತ್ತೀರಿ? ರಕ್ತದ ಅಭಿಮಾನ ಸರ್. ಓಕೆ. ಎಲ್ಲ ಭಾಳ ಅವ್ರ ಹೆಸರು ಸ್ವಯಂ ಪ್ರೀತವಾಗಿ ಸರ. ಇವತ್ತು ನಮ್ಮ ಬರೀ ಇವ್ರು ಸೈನಿಕರು ಸರ. ಬರೀ ಒಂದು ಮೆಸೇಜ್ ನಾವು ಗ್ರೂಪ್ದಾಗ ಹಾಕಿದ್ದಕ್ಕೆ ಸರ ಇವರು ಇವತ್ತು ಯೋಧರಿಂದ ಚಾಲನೆ ಆಯ್ತು ಸರ್ ನಮ್ಗೆ. ಒಂದು ದೇಶದ 2 ಕಣ್ಣುಗಳಂದ್ರೆ ಒಂದು ರೈತರು ಒಂದು ಯೋಧರು ಅಂತಾರೆ ಸರ್. ಅದಕ್ಕೆ ಇವತ್ತು ಒಂದು ಬರೀ ವಾಟ್ಸಪ್ನಾಗ ಮತ್ತೆ ಯಾರಿಗೂ ನಾವು ಫೋನ್ ಮಾಡಿ ಹೇಳಿಲ್ಲ ಸರ. ಬರೀ ಒಂದು ವಾಟ್ಸಪ್ ಫೇಸ್ಬುಕ್ ಒಂದು ಇದ್ರಾಗ ಗೊತ್ತಾಗಿ ತಮ್ಮ ಸ್ವಯಂ ಪ್ರೇರಿತವಾಗಿ ಇವತ್ತು ಇವರು ಬ್ಲಡ್ ಇದಕ್ಕೆ ಹೋಗಿ ಸ್ವಯಂ ಪ್ರೇರಿತವಾಗಿ ಬ್ಲಡ್ ಕೊಟ್ಟರು ಸರ್. ಬ್ಲಡ್ ಕೊಟ್ಟು ಇವತ್ತು ನಾವು ಪ್ರತಿಗಳಿಗೆ ಹಿಡಿದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೂ ಇವತ್ತು ನಾವು ಒಂದು ಕಣ್ಣು ತೆರೆಸ್ಬೇಕು. ರೈತರ ಪರವಾಗಿ ಆಗಿರ್ಬೋದು, ಕಾರ್ಮಿಕರ ಪರವಾಗಿ ಆಗಿರ್ಬೋದು, ಮಹಿಳೆಯರ ಪರವಾಗಿ ಆಗಿರ್ಬೋದು. ಇವತ್ತು ಒಟ್ಟು ಒಂದು ಅಭಿವೃದ್ಧಿ ಆಗ್ಬೇಕು ಸರ್. ಗದಗ ಜಿಲ್ಲಾದಲ್ಲಿ ಒಂದು ಕಾರ್ಖಾನೆಗಳಿಲ್ಲ, ನಾವು ಕಾರ್ಖಾನೆಗಳು ತರಿಸ್ಬೇಕು. ನಮ್ಮ ಅನಿಲ್ ಅಣ್ಣವ್ರ ಆಸೆ ಐತಿ, ಒಂದು ಕೆಲಸ ನಿರುದ್ಯೋಗ ಯುವತಿಯರಿಗೆ, ಕಾರ್ಮಿಕರಿಗೆ, ಬಡ ಮಕ್ಕಳಿಗೆ ಒಂದು ಉದ್ಯೋಗನ ಕೊಡೋಣ, ನಮ್ಮಿಂದ ಆದಷ್ಟು ನಾವು ಇದನ್ನು ಮಾಡೋಣ ಅಂತೇಳಿ ಅವ್ರು ದೊಡ್ಡ ಬಹು ಕನಸು ಆಯ್ತು ಸರ. ಅವ್ರಿಗೆ ಅಧಿಕಾರ ಸಿಕ್ಕರೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾರೆ ಸರ್. ಅದಕ್ಕೆ ನಾವು ಗದಗ ಜನತೆಗೆ ನಾವು ವಿನಂತಿ ಮಾಡ್ಕೊತೀವಿ ಸರ್. ಇದು ಇವತ್ತಿನ ಜಸ್ಟ್ ಒಂದು 11 ಗಂಟೆಗೆ ನಮಗೆ ಗೊತ್ತಾಗಿದ್ದು. ಇವತ್ತು ಹಲವಾರು ಹಳ್ಳಿಗಳಲ್ಲಿ ಇಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಚಲೋ ಆಗೈತೆ ಸರ್. ಇವತ್ತು ಅದನ್ನು ಇನ್ನೂ ಹೆಚ್ಚಿನ ಪ್ರಮಾಣದಾಗ ನಾವು ಇದನ್ನು ರಕ್ತ ಅಭಿಯಾನ ಸಹಿ ಸಂಗ್ರಹ ಮಾಡಿ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೂ ಹಾಗೂ ಜಿಲ್ಲಾಡಳಿತಕ್ಕೆ ನಾವು ಮನವಿ ಕೊಡ್ತೀವಿ ಸರ. ಅದಕ್ಕೆ ತಾವೆಲ್ಲ ಸಹಕಾರ ಹಾಗೂ ಎಲ್ಲ ಜನತೆ ಇದಕ್ಕೆ ಬೆಂಬಲ ಕೊಡಬೇಕು ಒಳ್ಳೆ ಕಾರ್ಯಕ್ಕೆ ಅಂತೇಳಿ ನಾವು ತಮ್ಮ ಮುಖಾಂತರ ವಿನಂತಿಸ್ಕೊಳ್ತೀವಿ ಸರ್. ಈಗ ಇದರ ಉದ್ದೇಶ ಹೇಳಿದರೆ ಇನ್ನು ಎಷ್ಟು ಸಹಿ ಸಂಗ್ರಹ ಮಾಡ್ಬೇಕು ಅನ್ನೋವಂಥ ಯೋಜನೆ ಅದ? ಎಷ್ಟು ಸಾವಿರ, ಇಷ್ಟು ಸಾವಿರ ಮೇಲೆ ಅಂತಿದೆ? ಸುಮಾರು 20,000 30,000, 20ರಿಂದ 30,000. 20ರಿಂದ 30,000 ಸಹಿ ಮಾಡಿಸಿ. ಯಾಕಂದ್ರೆ ಈಗ ಒಂದು ನಾವು ವಿಚಾರ ಮಾಡಿದ್ದು ನೋಡಿದ್ರೆ ಸರ, ಈಗ ಸರ್ ಹೇಳ್ದಂಗೆ, ಅವ್ರು ಕುಮಾರ್ ಹೇಳ್ದಂಗೆ, ಇದು ಇಷ್ಟಕ್ಕೆ ಚಾಲು ಆತಂದ್ರೆ ಇದು ಹಂಗೆ ಬೆಳಿತೈತಿ. ಹೌದು. ಈಗ ನೀವು ಕರೆದಿರಿ, ಈಗ ಇಷ್ಟಕ್ಕೆ ಎಷ್ಟು ಕಾಣಕ್ಕೆ ಕುಂತೈತಿ, ಮುಂದೆ ಇನ್ನೂ ಕೆಲಸ ಮಾಡ್ತಾ ಇರಬೇಕು. ಇನ್ನೊಂದು ಸಲ ನಿಮ್ಮ ಈದ ಸ್ಟುಡಿಯೋದಾಗ ಮತ್ತೆ ಬಂದು ಮತ್ತೊಮ್ಮೆ ಆಗ್ಬೋದು ಇಷ್ಟ ಆಗೈತಿ ಅಂತೇಳಿ. ಅದು ಎಲ್ಲ ಆದಮ್ಯಾಗ ಎಲ್ಲ ನಾಯಕರು ಕೂಡ ಅದೊಂದು ಏನು ಮನವಿ ಕೊಡುವಂಥ ವಿಚಾರ ಮಾಡೀವಿ. ಅದರ ಬಗ್ಗೆ ಇನ್ನೂ ಪೂರ ಇದು ಸಹಿ ಸಂಗ್ರಹಣೆ ಆಗಲಿ ಅಂತಿದ್ವಿ. ಅದರೊಳಗೆ ನನ್ನ ಪ್ರಮುಖ ಬೇಡಿಕೆ ಗದಗ ತಾಲೂಕು ಬರಗಾಲ ಪೀಡಿತ ಘೋಷಣೆ ಆಗಬೇಕು. ಗದಗ ತಾಲೂಕು, ಗದಗದಾಗ ಒಂದು ಉದ್ಯೋಗ ಸ್ಥಾಪನೆ ಆಗಬೇಕು. ಗದಗದಾಗ ನೀರಿನ ಸಮಸ್ಯೆ ಶಾಶ್ವತ ಪರಿಹಾರ ಆಗಬೇಕು. ಇಂಥ ಕೆಲವು ಇವು ಏನದಲ್ರಿ ಮೇನ್ ಇವು ಅಜೆಂಡಾ ಇವತ್ತು ತೊಗೊಂಡು ನಾವು ಮಾಡಬೇಕು ಮಾಡಿವಿ. ಅಲ್ಲಿ ಈಗ ನಮ್ದೇನು ಇದನ್ನು ಮಾಡಕತ್ತಿರಲಿ, ಈಗ ಒಂದು ಚರ್ಚೆ ಆಗತ್ತೆ. ಈಗ ನೀವು BJP ಅವರು ಮಂತ್ರಿ ಇದ್ರಿ, ಇಲ್ಲಿ ರಾಮ್ಲು ಇದ್ರು, CC ಪಾಟೀಲ್ ಇದ್ರು. CC ಪಾಟೀಲ್ ಇದ್ದಾಗ ಜಲವಾಡಿ ಎತ್ತು ನೀರಾವರಿ ಆಯಿತು. ಈಗ ಮೊನ್ನೆ MP ಮಾಜಿ ಮುಖ್ಯಮಂತ್ರಿಗಳು ಈ ಭಾಗದ ಸಂಸದರು ಬೊಮ್ಮಾಯಿ ಅವರು 55 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಕುಡಿಯೋ ನೀರು, ಎರಡನೇ ಅಂತ. ಸರಿ, ಆಮೇಲೆ ಕಾಂಗ್ರೆಸ್ಸು ಎಲ್ಲ ಆಯಿತು. ಈಗ ಹತ್ತಿರ ಚುನಾವಣೆ ಬರುತ್ತೆ. ಈ ಚುನಾವಣೆಗೋಸ್ಕರ ಇದು ನಡೆಸಿರುವ ಗಿಮಿಕ್ ಅಂತಾರೆ. ಈ ಮೊದಲು ನಿಮಗೇನು ಗೊತ್ತಾಗಲಿಲ್ಲ? ಇದು ಈ ಗದಗ ಅಭಿವೃದ್ಧಿ ಆಗಿಲ್ಲ, ನೀರಿಲ್ಲ, ರೋಡ್ ಇಲ್ಲ, ರಸ್ತೆ ಇಲ್ಲ, ರೈತರ ಬಗ್ಗೆ ಕಾಳಜಿ ಇಲ್ಲ, ಇವೇನು ಗೊತ್ತಾಗಲಿಲ್ಲ ನಿಮಗೆ ಸರ್? ಇದು ಚುನಾವಣೆಗೆ ಏನು ಸಂಬಂಧ ಇಲ್ಲ. ಇದು ಪಾರ್ಟ್ ಆಫ್ ದಿ ಜನರಲ್ ಸೇವಾ, ಪಬ್ಲಿಕ್ ಸೇವಾ ಮಾಡ್ತೀವಿ ನಾವು. ಅಂದ್ರೆ ಬಡವರಾಗಲಿ, ಕಾರ್ಮಿಕರಾಗಲಿ, ಬಡವ್ರು ಅಂದ್ರೆ ಅಂತೇನ್ರಿ, ಗೌಂಡಿ ಇರ್ಬೋದು, ಮಿಸ್ತ್ರಿ ಇರ್ಬೋದು, ಬಟ್ ಕಾರ್ಮಿಕರು. ದೇಶ ನಡೆಯೋದು ಇಬ್ಬರಿಂದ. ಒಂದು ಬೇಸಿಕಲಿ ಕಾರ್ಮಿಕರು ಸರ, ಇನ್ನೊಬ್ರು ರೈತರು. ಫಸ್ಟ್ ಪ್ರಯಾರಿಟಿ ರೈತರ ಬಿಡ್ರಿ, ಏನು ಸಮಸ್ಯೆ ಇಲ್ಲ. ಸೆಕೆಂಡ್ ಪ್ರಯಾರಿಟಿ ಕಾರ್ಮಿಕರು. ಇವು ಥರ್ಡ್ ಚಾಪ್ಟರ್ ತೊಗೋಬೋದು ರೈತರು, ಇದು ಸಾರಿ ಏನು ಸೈನಿಕರು ತೊಗೋಬೋದು ಥರ್ಡ್. ಬಟ್ ನನಗೇನ್ರಿ, ರೈತರಿಗೆ ಎಷ್ಟು ಫೆಸಿಲಿಟಿ ಕೊಡೋಕ್ಕಾಗ್ತೈತಿ ಅಷ್ಟು ಫೆಸಿಲಿಟಿ ಕೊಡ್ರಿ ಪರ್ ಹೆಡ್. ರೈತರಿಗೆ ಕೊಡ್ತಾರೆ. ಈಗ ನಿಮ್ಗೆ ಇಷ್ಟು ಕಾಳಜಿ ಇದ್ದವ್ರು, ರೈತರ ಬಗ್ಗೆ ಕಾಳಜಿ ಇದ್ದವ್ರು ಈಗ ಯಾಕಿದ್ರಿ ಅಂತ ಹಂಗೇನಿಲ್ಲ ಸರ್. ಇವತ್ತು ರಾಜಕೀಯ ಇಲೆಕ್ಷನ್ ಬರೋದು ಇನ್ನೂ 2 ವರ್ಷ ಐತಿ ಸರ್. ಇದು ರಾಜಕೀಯೇತರವಾಗಿ ಹೊರತುಪಡಿಸಿ ಇವತ್ತು ಜನರಿಗೆ ಏನೋ ಒಂದು ಅನುಕೂಲ ಆಗಲಿ. ಇವತ್ತು ಗದಗ ಜಿಲ್ಲಾ ಬರಪೀಡಿತ ಪ್ರದೇಶ ಆಗೈತಿ ಸರ್. ಇವತ್ತು ಯಾರೂ ಕಣ್ಣು ತೆರಿತಿಲ್ಲ, ಇನ್ನೂ ಘೋಷಣೆ ಮಾಡ್ತಿಲ್ಲ. ಅಟ್ಲೀಸ್ಟ್ ಒಂದು ರೈತರಿಗೆ ಹೋಗಿ ಇದನ್ನು ಸಮಾಧಾನ ಮಾಡ್ತಿಲ್ಲ ಸರ್. ಇವತ್ತು ತಮ್ಮ ಇದಕ್ಕೆ ಹೋರಾಟಕ್ಕೆ ತಮ್ಮ ಕಾಲ ಕಳೀತಾ ಇದ್ದಾರೆ.
ಸ್ವಾರ್ಥಕ್ಕೆ ಅಂದ್ರೆ ಇವತ್ತು ಅದಕ್ಕೆ ಅನಿಲ್ ಕುರ್ಚಿಗಾಗಿ ಮೆಣಸಿಕೆ ಗುದ್ದಾಟ. ಗುದ್ದಾಟ ಸರ್. ಇವತ್ತು ನಮ್ದು ಅನಿಲ್ ಏನಂದ್ರೆ- ಮೆಣಸಿಕೆ ಅವರು ಅದನ್ನ ಮನಗಂಡ ಇವತ್ತು ನನ್ನಿಂದ ಏನಾರ ಕೊಡುಗೆ ಆಗ್ಲಿಪ್ಪ ಇವತ್ತು ಅವರು ಸೋತಾರ ಸರ್. ಹೌದು. ಸೋತ್ರುನು ಅವ್ರು 3 ಸತಿ ಸೋತ್ರು ಇವತ್ತು ಜನರ ಬಗ್ಗೆ ಬಹಳ ಕಳಕಳಿ ಐತಿ ಸೇವೆ ಸರ್. ಮಾಡುವಂತ ಮನೋಭಾವ ಹೊರ್ತು ಇದು ರಾಜಕೀಯ ತರ ಅಲ್ಲ ಸರ್. ಅವ್ರು ರಾಜಕೀಯಕ್ಕೆ ಇಲೆಕ್ಷನ್ ನಂಗೆ ಸಾಕಪ್ಪ ಅಂತಾರ, ಆದ್ರೆ ಅವ್ರು ನಂಗೆ ಜನರು ಓಟ್ ಹಾಕ್ಯಾರ, ನನಗೆ ಒಂದು ಪ್ರೀತಿ ಕೊಟ್ಟಾರ, ಆ ಪ್ರೀತಿನ ಉಳಿಸ್ಕೋಬೇಕಂತೇಳಿ ಜನರಿಗೆ, ಬಡವ್ರಿಗೆ, ರೈತರ ಪರವಾಗಿ ಇವತ್ತು ಅವ್ರು ಒಂದು ಒಳ್ಳೆ ಕಾರ್ಯ ಮಾಡೋಣ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಒಳ್ಳೆ ಕಾರ್ಯ ಮಾಡೋಣ ಅಂತ ಎಲ್ಲರನ್ನು ಕೂಡಿಸ್ಕೊಂಡು ಇದು ಒಂದು ಅಭಿಯಾನ ಶುರು ಮಾಡ್ಯಾರ, ಹೊರತು ರಾಜಕೀಯ ಅಲ್ಲ ಸರ್ ಇದು. ಎಸ್ ಒಂದೇ ಚಾನ್ಸ್ ಸರ್. ಅನಿಲ್ ಮೆಣಸಿಕೆ ಅನ್ನೋರ ಬಗ್ಗೆ ಮಾತಾಡೋದಂದ್ರೆ ಭಾಳ ಸಾಫ್ಟ್ ಪರ್ಸನ್ ಅವರು. ಬಟ್ ಈ ಗದಗದೊಳಗೆ ಇಂಪ್ರೂವ್ಮೆಂಟ್ ಆಗದೇ ಕಾರಣ ಅಂದರೆ ಅವ್ರಿಗೊಂದು MLA ಆಗೋ ಚಾನ್ಸ್ ಸಿಗೋದು. ಯಾಕಂದ್ರೆ ಷಡ್ಯಂತ್ರ ಅನಿಲ್ ಮೆಣಸಿಕೆ ಅಣ್ಣವ್ರು MLA ಆಗ್ಬಾರ್ದು, ಅದಕ್ಕೆ ಏನೋ ಷಡ್ಯಂತ್ರ ಸೃಷ್ಟಿ ಮಾಡಿದ್ರು. ಯಾರು ಮಾಡ್ತಾರೆ? ನೀವೇ ಮಾಡ್ತೀರಿ? ಬಿಜೆಪಿ ಇರ್ಬೋದು ಮತ್ತೆ ನೀವೇ ಮಾಡಿರಿ. ಇರ್ಬೋದು ಮಾತಾಡ್ಲಿ. ಅಲ್ಲ ಇಲ್ಲಿ ಷಡ್ಯಂತ್ರ ಮಾಡುವಂತದ್ದು ಏನಿದೆ? 3 ಸಲ ಇಲೆಕ್ಷನ್ ಐತಲ್ರಿ, ಅವ್ರ ಮನೋಭಾವನೆ ಹೆಂಗೈತಿ ನೋಡ್ರಿ. ಇನ್ನೂವರೆಗೆ ಅವ್ರಿಗೆ ಸೇವಾ ಭಾವನೆ ಐತಿ. ರೈತರನ್ನ ಎಬ್ಬಿಸ್ಬೇಕು, ರೈತರಿಗೆ ಹೆಲ್ಪ್ ಮಾಡ್ಬೇಕು, ಗದಗನ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಬಟ್ ಪವರ್ ಇದ್ದವ್ರಿಗೆ ಥಿಂಕ್ ಮಾಡವಲ್ರು. ಯಾರ ಹತ್ರ ನಿಜವಾಗ್ಲೂ ಗದಗ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಪವರ್ಸ್ ಅದಾವು, ಅವ್ರಿಗೆ ವಿಚಾರ ಬರೋ. ಆದ್ರೆ ಅಣ್ಣ ಅನಿಲ್ ಮೆಣಸಿಕೆ ತಿಳಿಯೋ ಇನ್ನೂ ಬರಾಕತೈತಿ. ಬಟ್ ಐ ಗುಡ್ ಕ್ಯಾಂಡಿಡೇಟ್ ಫಾರ್ ದಿ ಗದಗ. ಮತ್ತೆ ಅಂತವ್ರು ಬೇಕಾಗಿಲ್ಲ ಇಲ್ಲಿ, ಅದಕ್ಕೆ ಅವ್ರು ಸೋಲಾಗ್ತಾರೆ. ಹಾಗಿತ್ತು ಸರ್. ನೀವು ಒಂದು ಪಾಯಿಂಟ್ ಹೇಳಿದ್ರಲ್ಲ ಸರ್, ಏನಂತೇಳಿ ಈಗ ಇದು ಚುನಾವಣೆ ಗ್ರಿಮಿಕ್ ಏನಂತೇಳಿ. ಚುನಾವಣೆ ಗ್ರಿಮಿಕ್ ಹೆಂಗಿರುತ್ತೆ ಸರ್, ಈಗ ಮೊನ್ನೆ ಕೊಟ್ಟರು ನೋಡಿ ಗ್ಯಾರಂಟಿ ಯೋಜನೆ, ಅದು ಚುನಾವಣೆ ಗ್ರಿಮಿಕ್ ಸರ್. ಓಕೆ. ಈಗ ನಾವು ಆಸೆ ತೋರಿಸೋದು ಜನರಿಗೆ ಇದು ಕೊಡ್ತೀವಿ ಅಂತೇಳಿ ಮಾಡೋದು ಅದು ಗ್ರಿಮಿಕ್ ಅಂತ ನನಗೆ ಅನ್ನಿಸ್ತದೆ. ನಾ ಸಣ್ಣ ಸಾಮಾನ್ಯ ಮನುಷ್ಯ, ನಾನು ನನಗೆ ತಿಳುವಳಿಕೆ ಪ್ರಕಾರ ಗ್ರಿಮಿಕ್ ಅಂದ್ರೆ ಅದು ನಾವು ಇದು ಕೊಡ್ತೀವಿ ಅದು ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಪಡ್ಕೊಳೋದು ಚುನಾವಣೆ ಗ್ರಿಮಿಕ್. ನಾವು ಗ್ರಿಮಿಕ್ ಮಾಡ್ತಾ ಇಲ್ಲ ಸರ್. ನಾವು ಸೇವಾ ಮಾಡೋನು, ಗದಗ ಅಭಿವೃದ್ಧಿ ಮಾಡೋನು. ನಮ್ಮ ಗುರಿ ಗದಗ ನಗರ ಅಭಿವೃದ್ಧಿ ಆಗಲಿ, ಗದಗಿಗೆ ಮೂಲಭೂತ ಸೌಕರ್ಯ ಸಿಗಲಿ. ಇಲ್ಲಿ ಮಠ ಸಿಗಲಿಲ್ಲ, ಎಷ್ಟೋ ನಾವು ನೋಡಿದ್ವಿ, ವರ್ಷಾನುಗಟ್ಲೆ ಕಾಯಿದ್ವಿ. ಪ್ರಭಾವಿ ಸಚಿವರಾದರು, ರಾಜ್ಯ ಮಟ್ಟದಾಗ ದೇಶ ಮಟ್ಟದಾಗ ಹೆಸರು ಮಾಡಿದ್ರು ಇಲ್ಲಿ ಶಾಸಕರು. ಆದ್ರೆ ಗದಗ ಹಿಂದುಳಿದ ಉಳಿಸಿದ್ರು. ಗದಗ ಉಳ್ದೈತಿ. ಈ ಗದಗಿಗೆ ನೋಡ್ರಿಪ್ಪ ಈಗ ಆಗಂಗಿಲ್ಲ, ಲಾಸ್ಟ್ ಐತ್ರಿ, ಲಾಸ್ಟ್ ಐತಿ. ಈಗ ನಮ್ದೇನ್ರಿ, ಇಂಥದೊಂದು ಮುಖಾಂತರ ಒಂದು ಹೋರಾಟ ಮಾಡೋನು, ಒಂದು ಹೋರಾಟ ಮಾಡಿ ಅವ್ರ ಕಣ್ಣು ತರ್ಸೋನು. ಇದಕ್ಕೆ ಸಂಬಂಧಪಟ್ಟರು ಗದಗಿಗೆ ಯಾರ್ಯಾರು ಸಂಬಂಧಪಡ್ತಾರೆ ಎಲ್ಲಾರು ಕಣ್ಣು ತರ್ಸೋನು. ನಾವು ಯಾಕಂದ್ರೆ ನಾವು ರಾಜ್ಯ ಸರ್ಕಾರಕ್ಕಿಂತ ಕೇಂದ್ರದ ಸರ್ಕಾರದ ಹೆಸರು ಯಾಕೆ ತಗೊಂಡ್ವಿ ಅಂದ್ರೆ, ರಾಜ್ಯ ಸರ್ಕಾರದಾಗ ಏನೈತ್ರಿ, ಅವ್ರು ಗ್ಯಾರಂಟಿ ಕೊಟ್ಟು ಅವ್ರ ಕಡೆ ರೊಕ್ಕನೇ ಇಲ್ಲ. ಈಗ ನಾವೆಲ್ಲ ಇವು ಕೇಳಿದ್ರೆ ಅವ್ರ ಕಡೆ ಕೊಡಕ್ಕೆ ಏನಿಲ್ಲ, ಅವ್ರ ಗುದ್ದಾಡಕ್ ಕುಂತಾರ ಪಾಪ. ಅದಕ್ಕೆ ನಾವೇನು ವಿಚಾರ ಮಾಡಿದ್ವಿ, ಇದರ ಮುಖಾಂತರ ನಾವು ಏನಾದ್ರು ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೆ ತೋರಿಸಿದ್ವಿ ಅಂದ್ರೆ, ಯಾಕಂದ್ರೆ ನರೇಂದ್ರ ಮೋದಿ ಅವ್ರದ್ದು ನೆಟ್ವರ್ಕ್ ಐತಿ. ಯಾವ ದೇಶದಾಗ ಯಾವ ನಮ್ಮ ಇದು ಭಾರತ ದೇಶದಾಗ ಎಲ್ಲೆಲ್ಲಿ ಏನೇನು ಕೊರತೆ ಐತಿ ಅದ್ರ ಬಗ್ಗೆ ತೆಗೆದವರು ಇದು ಮಾಡ್ತಿರ್ತಾರೆ. ಇಂಥ ಒಂದು ಅಭಿಯಾನ ಅವ್ರು ಗುರುತಾತಂದ್ರೆ ಗದಗ ಒಂದು ವಿಶೇಷ ಪ್ಯಾಕೇಜ್ ಕೊಟ್ಟು ಗದಗ ಒಂದು ಅಭಿವೃದ್ಧಿ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತೇಳಿ, ಯಾವ ಪಕ್ಷಾತೀತ ಜಾತ್ಯತೀತ ಎಲ್ಲ ಜನರಿಗೂ ಅದೊಂದು ಒಳ್ಳೆ ಕೆಲಸ ಆಗುತ್ತಾ ಅಂತೇಳಿ ನಾವೊಂದು ವಿಚಾರ ಮಾಡಿ ಅದೊಂದು ನಡೆದಿವಿ ರೀ. ಇದು ಒಂದ್ರಿ. ಎರಡನೇದು ಅಂದ್ರೆ ಆಗಲೇ ಬಸವರಾಜ ಬೊಮ್ಮಾಯಿಯವರು ಹಾಗೂ ನಮ್ಮ ಮಾನ್ಯ CC ಪಾಟೀಲ್ರು ನೀರಾವರಿ ಯೋಜನೆಗೆ ದುಡ್ಡು ಹಾಕಿದ್ರು. CC ಪಾಟೀಲ್ರು ಹಾಕಿದ ಮ್ಯಾಗ ನಮ್ದು ಸರ್ಕಾರ ಮುಗೀತು ರೀ. ಸರ್ಕಾರ ಮುಗಿದಿಂದ ಅದು ಅಷ್ಟಕ್ಕೆ ಬ್ರೇಕ್ ನಿಂತು. ಈಗ ನಮ್ಮ MP ಅವರಾದಂಥ ಶ್ರೀಮನ್ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಚಿವರು ಶಾಸಕರು ಏನು ಮಾಡೇ ಇಲ್ಲ ಅಂತ ಮಾಡಿದ್ರೆ 21 ದಿವಸಕ್ಕೆ ನಾಳ ಬರ್ತಿದ್ದಿಲ್ಲ. ಮಾಡಿದ್ರೆ 21 ದಿವಸಕ್ಕೆ ನಾಳ ಬರ್ತಿದ್ದಿಲ್ಲ. ಈಗ ನೋಡ್ರಿ ಮಳೆಗಾಲ ಹೋತು, ರೈತರಿಗೂ ಮಳೆಗಾಲ ಹೋತು. ಎರಡನೇ ಹಂತದ ಕುಡಿ ನೀರು ತಂದ್ರು, ಮತ್ತೆ 24x7 ತಂದ್ರು. ಅಲ್ಲ ಸರ್, ಎರಡನೇ ಹಂತದ ರೊಕ್ಕ ಕೊಟ್ಟವ್ರು ಯಾರ್ರಿ ಸರ್? ಈಗ ಬಸವರಾಜ ಬೊಮ್ಮಾಯಿ ತಂದಾರೆ ಸರ್. ಅದು ಸರಿಯಾಗಿ ಸಮರ್ಪವಾಗಿ ಅದೊಂದು ಯೂಸ್ ಆಗಿ ಅದೊಂದು ಕೆಲಸ ಮಾಡ್ಲಿ ಸರ್. ನೀವು ಗದಗದಾಗ ನೀವು ಅಡ್ಡಾಡ್ತೀರಿ ಸರ್. ಎಲ್ಲಕ್ಕಿಂತ ಫೇಲ್ಯೂರ್ ಗದಗದಾಗ ಅಂದ್ರೆ ಒಂದು UJD ಒಂದು ನೀರಿಂದು. ಸಾಕಷ್ಟು ಕೇಂದ್ರ ಸರ್ಕಾರಲಿಂತ್ರ ಅಮೃತ ಸಿಟಿ ಯೋಜನೆ ಒಳಗೆ ಸಾಕಷ್ಟು ದುಡ್ಡನ್ನು ಕೇಂದ್ರ ಸರ್ಕಾರ ಕೊಟ್ಟೈತೆ, ನರೇಂದ್ರ ಮೋದಿ ಅವರು ಕೊಟ್ಟಾರ. ಮತ್ತು ಆಗಿಲ್ಲ ಕೆಲಸ ಇಲ್ಲಿ ಇಲ್ಲ. ಅನಿಲ್ ಮೆಣಸಿನ್ಕಾಯಿ ಅವ್ರ MLA ಇಲ್ಲಿಗೆ MLA ಯಾರಾದ್ರೆ ನಿಮಗೂ ಗುರ್ತೈತೆ, ನಮಗೂ ಗುರ್ತೈತೆ, ಎಲ್ಲ ಜನರಿಗೂ ಗುರ್ತೈತ್ರಿ. ಆದ್ರೆ ಆಗಿಲ್ಲ ಕೆಲಸ ಆಗಲಿ. ನಮ್ಮ ಉದ್ದೇಶ ಯಾರಾಗಲಿ ಕೆಲಸ ಆಗಲಿ ಅಂತ ಇದು ತಗೊಂಡ್ವಿ. ಈಗ ನಮ್ಮ CC ಪಾಟೀಲ್ರು ಇದು ನೀರಾವರಿ ಯೋಜನೆಗೆ ದುಡ್ಡು ತಂದರು. ಅಧಿಕಾರ ಮುಗಿದ್ಕೊಳ್ಳೇನ ಅವ್ರು ಅದ್ರ ಇಲ್ರಿ, ಯಾರು ನೀರಾವರಿ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಈ ಗ್ಯಾರಂಟಿ ಏನಾದ್ರು ನಾವು ಇಷ್ಟು ಗ್ಯಾರಂಟಿ ಕೊಟ್ಟಿವಿ, ನಾವು ಅಷ್ಟು ಗ್ಯಾರಂಟಿ ಕಡೆ ಹೋಗ್ತಾ ಇದ್ದಾರೆ. ಅದ್ರ ಸಲ ಒಂದು ಕಣ್ಣು ತರ್ಸಾಕ್ ಕುಂತೀವಿ ಸರ್. ಎಸ್ ಸರ್. ಕುಮಾರ್ ಸರ್ ಏನು ಹೇಳ್ತೀರಿ ಕೊನೆ?
ಏನಿಲ್ಲ ಸರ, ಇವತ್ತು ನಾವು ಎಲ್ಲರಿಗೂ ಇಡೀ ಗದಗ ಜಿಲ್ಲೆ ಜನತೆ ತಮ್ಮ ಮುಖಾಂತರ ಮನವಿ ಮಾಡ್ತೀವಿ ಸರ. ಈ ಅಭಿಯಾನಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಬಲ ಸೂಚಿಸಬೇಕು. ಇದು ಒಳ್ಳೆ ಕಾರ್ಯ ಐತೆ ಸರ. ಇದು ಯಾವುದೇ ಒಂದು ರಾಜಕೀಯ ಥರ ವ್ಯವಸ್ಥೆ ಬಿಟ್ಟು ಇದು ಒಂದು ಒಳ್ಳೆ ಕೆಲಸ ಮಾಡಂತಾರೆ ಸರ. ಅಂಥ ವ್ಯಕ್ತಿಗೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ರೈತರಿಗೆ ಅನುಕೂಲ ಆದಂಥ ಒಂದು ಬಿಸ್ನೆಸ್ ಸರ ಇದು. ಅದಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತೇಳಿ ತಮ್ಮ ಮುಖಾಂತರ ಕೇಳ್ಕೊತೀವಿ ಸರ. ಇಷ್ಟು ಮಾತ್ರ ಕೇಳ್ತೀವಿ ಸರ್. ನಮ್ದು ಮನೆಯ ಮಾತು ಸರ, ಗದಗ ಒಳಗೆ ಒಂದ್ಸಲ ಅನಿಲ್ ಮಿನ್ಸಿಗೆ ಅಂಡ್ರೆ ML ಯಾರು ನೋಡ್ರಿ ಸರ, ಹೈಟೆಕ್ ಸಿಟಿ ಆಗ್ತೈತಿ ಗದಗ. ಹೌದು, ಅವ್ರ ಅಂತಾರಲ್ಲ, ನೀವ್ ಯಾಕೆ ಅಷ್ಟು ತ್ರಾಸ ಅಂತೀರಿ? ತ್ರಾಸು ಮನುಷ್ಯನಾಗ ಐತ್ರಿ ಸರ್. ಅದು ಏನಂದ್ರೆ ಸರ, ಜನರ ಅಭಿಲಾಷೆ ಭಾಳ ಐತಿ ಸರ್. ಅವ್ರನ್ನ ಬರ್ಬೇಕು, ಅವ್ರು ಬಂದು ಇಲ್ಲಿ ನಿಂತ್ಕೊಂಡು ಕೆಲಸ ಅವ್ರಿಗೆ ಅವಕಾಶ ಕೊಟ್ಟರೆ ಮಾಡ್ತಾರಲ್ಲ ಸರ್. 3 ಸತಿ ಸೋತಂತ ವ್ಯಕ್ತಿ ಅಂದ್ರು ಇವತ್ತು ಜನರು ಯಾವ್ದ ಕಷ್ಟ ಅಂತ ಹೇಳಿ ಒಂದು ಫೋನ್ ಮಾಡಲಿ, ಆಮೇಲೆ ಅವ್ರ ಕಡೆ ಹೋದ್ರೆ ಅವ್ರ ಕೈಲಿ ಆದಷ್ಟು ಎಲ್ಲ ಅವ್ರಿಗೆ ಬೆಂಬಲ ಆಗಿ ನಿಂತಾರ, ಮಾಡ್ತಾರ. ಈಗ ಅಧಿಕಾರ ಸಿಗ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಲ್ಲ ಸರ್. ಅಧಿಕಾರ ಇಲ್ಲ ಅಂದ್ರೆ ಅವ್ರು ಅಷ್ಟು ಕೆಲಸ ಮಾಡ್ತಾರೆ ಸರ್. ಅದಕ್ಕೆ ನಾವೇನೋ ಅವ್ರಿಗೊಮ್ಮೆ ಅಧಿಕಾರ ಕೊಟ್ಟು ನೋಡೋಣಲ್ಲ ಸರ. ಅಧಿಕಾರ ಕೊಟ್ಟು ಅವ್ರಿಗೆ ಅಧಿಕಾರ ಇದ್ದು ಮಾಡ್ಲಿಲ್ಲ ಅಂದ್ರೆ ಅವಾಗ ನೀವು ಒಂದು ನಿಮ್ಮ ಮುಖಾಂತರ ನಾವು ಒಂದು ಚರ್ಚೆಗೆ ಬರ್ತೀವಿ ಸರ್. ಅವರು ಶಾಸಕರಾದಾಗ ಏನು ಕೆಲಸ ಮಾಡ್ಯಾರ ಅಂತೇಳಿ ಒಂದು ಡಿಬೇಟ್ ಕರೀರಿ ಸರ್. ನೀವು ಅವತ್ತು ಅವ್ರು 5 ವರ್ಷದಾಗ ಅಭಿವೃದ್ಧಿ ಏನು ಕೆಲಸ ಮಾಡ್ಯಾರ ಇವರು ಮಾಡಿದ್ರ ಸರ್. ಆದ್ರೆ ಇವತ್ತು ಇವ್ರಿಗೂ ಅಧಿಕಾರ ಕೊಡ್ಬೇಕಲ್ಲ ಸರ್ ಜನರು. ಇವತ್ತು ಅನಿಲ್ ಮಿನ್ಸಿಕ್ ಅವರು ಒಂದು ಹೊಸ ಯುವಕರು ಅದಾರ ಸರ್. ಯುವ ನಾಯಕತ್ವದಲ್ಲಿ ಅವ್ರದ್ದು ಆಲೋಚನೆ ಬೇರೆ ಬೇರೆ ಇದಾವೆ ಸರ್. ಅವ್ರದ್ದು ಒಂದು ಫ್ಯಾಕ್ಟ್ರಿ ತರಬೇಕು, ಒಂದು ಇಲ್ಲಿ ಬಡ ಏನು ನಿರ್ಮೂಲನೆ ಮಾಡಬೇಕು, ಒಂದು ಬಡವ್ರು ಅದಾರ, ನಮ್ಮ ಗದಗ ಸಿಟಿ ಒಂದು ಹೈಟೆಕ್ ಸಿಟಿ ಮಾಡ್ಬೇಕು ಅನ್ನೋದು ಅವ್ರ ಆಲೋಚನೆಗಳು ಅದಾವೆ ಸರ. ಅದಕ್ಕೆ ನಾವು ಬೆಂಬಲ ಕೊಡ್ಬೇಕಂತೇಳಿ ಅವ್ರಿಗೆ ಅವರು ರಾಜಕಾರಣ ಬ್ಯಾಡಪ್ಪ, ನನ್ನ ಕೈಲಿ ಆದಷ್ಟು ಎಷ್ಟು ಮಾಡ್ತೀನಿ ಅಂತಾರೆ ಸರ್. ಆದ್ರೆ ಎಲ್ಲ ಪಕ್ಷದ ಅಭಿಮಾನಿಗಳು ಅದಾರ ಸರ್. ಅವ್ರಿಗೆ ಪಕ್ಷ ಬಿಟ್ಟು ಇನ್ನೂ ಬೇರೆ ಪಕ್ಷದಿಂದನೂ ಅವ್ರಿಗೆ ಭಾಳ ಬೆಂಬಲ ಐತೆ ಸರ್. ಅದಕ್ಕೆ ನಾವು ಅವ್ರು ಅಲ್ಲಿ ಅಂದ್ರೆ ನಾವೆಲ್ಲರೂ ಇಲ್ಲಿ ತಮ್ಮ ಮುಖಾಂತರ ತಾವು ಬಂದು ಮುಂದಿನ ಅವ್ರ ಚುನಾವಣೆ ನಿಲ್ಲಿ ಬಿಡ್ಲಿ ಸರ್. ಅವ್ರ ಅಭಿವೃದ್ಧಿ ಪರವಾಗಿ ದನಿ ಹತ್ಬೇಕು ಸರ್. ಅವ್ರು ನಂಬಿ 75,000 65,000 ಓಟ್ ಹಾಕ್ಯಾರ. ಅವ್ರದ್ದಾದಂಥ ಒಂದು ಅಭಿಮಾನಿ ಬಳಗ ಐತಿ ಸರ್. ಅವ್ರಿಗೋಸ್ಕರ ಅವ್ರು ಬಂದು ಇಷ್ಟು ಕೆಲಸ ಮಾಡ್ತಾರೆ ಸರ್. ತಾವು ಯಾವಾಗಲೂ ಮಾಡ್ಕೊಂಡು ಬಂದಾರ ಸರ್, ಈಗ ಮುಂದೂ ಮಾಡ್ತಾರೆ ಸರ್. ಓಕೆ ನಂದು ಇನ್ನೊಂದು ಮಾತು ಸರ, ಈ ಮೀಡಿಯಾ ಮುಖಾಂತರ ನಾನು ಅನ್ಸ್ಕೊಂತೀನಿ, ರಾಜಕೀಯ ಅನ್ನೋದು ಒಂದು ಷಡ್ಯಂತ್ರ ಗೇಮ್ ಇರೋದು. ಬಟ್ ಪಬ್ಲಿಕ್ ಏನ್ ಮಾಡ್ತೈತಿ, ಮೀಡಿಯಾದಾಗ ನೋಡಿ ಹೆಸರು ಕೆಡಿಸ್ಬೇಕು ಅಂತೇಳಿ ಅದು ಬೇಕಂದ್ರೆ ವೈರಲ್ ಮಾಡ್ಕೊಡ್ತೈತಿ. ಅದಕ್ಕೆ ಬಲಿಪಶು ಆಗಿರೋ ಯಾರು ಗೊತ್ತಂದ್ರೆ ನಮ್ಮ ಅನಿಲ್ ಮಿನ್ಸಿಕ್ ಅಣ್ಣ ಬಲಿಪಶು ಆಗ್ಯಾರ ಅವರು. ದಟ್ಸ್ ಎ ಗುಡ್ ಪರ್ಸನ್, ಕ್ಯಾರೆಕ್ಟರ್, ಹಾರ್ಟ್ಲಿ ಬೇಕಾದ್ರೆ ಮನೆಗೆ ಹೋಗ್ರಿ, ಅವ್ರು ಆರಾಮ್ ಮಾಡ್ಕೊಂತಾರ, ಅವ್ರು ಏನು ಊಟ ಮಾಡ್ತಾರ ಅದ ಊಟ ಮಾಡ್ತಾರ. ಬಟ್ ನಾ ದೇವರಿಗೆ ಬಿಡ್ಕೊಂತೀರಿ, ಈ ಮೀಡಿಯಾ ಅನ್ಕೊಂತಾರ ಒಂದೇ ಒಂದು ಚಾನ್ಸ್ ಗದಗಿನಾಗ ಅವ್ರು ML ಆಗ ತಿಗೋರಿ, ಅವ್ರು ಹಿಂದಿದ್ದಂತ ರಾಜನೀತಿಗಳು ಇಲ್ಲಿ ಗದಗಿನ ನೋಡಕ್ ಏನ್ರಿ ಮತ್ತೆ ಹಂಗಾಗ್ತದೆ. ಪವರ್ ಬೇಕು ಅವ್ರಿಗೆ, ಈ ಪವರ್ ಬೇಕು. ಈಗ ಇಂಡಿಯನ್ ವರ್ಕ್ ಆರ್ಡರ್ ಕ್ಲೇಮ್ ಮಾಡ್ಬೇಕಂತ ಪವರ್ ಬೇಕು, ಏನ್ ಮಾಡಂತ ಹೇಳ್ಬೇಕು. ಆ ಪವರ್ ಅವ್ರತಿಲ್ಲ, ಬೇರೆ ಕಡೆ ಐತಿ. ನೀವು ಅದಿರಲ್ಲ, ನೀವು ಅದಿರಲ್ಲ ಅವ್ರ ಪವರ್. ಏನೇ ಸರ್, ಇದು ನೀವು ಎಲ್ಲ ಕರೆದು ಕೇಳಿದಿರಿ. ನಮ್ಮ ಅಭಿವೃದ್ಧಿ, ನಮ್ಮ ಧ್ವನಿ, ಈ ಧ್ವನಿ ಅಂದ್ರೆ ನಮ್ಮ ಗದಗ ಅಭಿವೃದ್ಧಿಯೇ ನಮ್ಮ ಸಂಕಲ್ಪ. ಅಭಿವೃದ್ಧಿಯೇ ನಮ್ಮ ಸಂಕಲ್ಪ. ನಾವು ಅದರ ಸಲುವಾಗಿ ಏನೈತಿ, ಇದು ನಿಮ್ಮ ಮುಖಾಂತರ, ಈ ಚಾನೆಲ್ ಮುಖಾಂತರ ಇಲ್ಲಿದ್ದಂಥ ಗದಗಿನ ಜನರಿಗೆ, ಗದಗ ಜಿಲ್ಲಾ ಆಗಲಿ, ಗದಗ ನಗರದ್ದಾಗಲಿ, ಗ್ರಾಮೀಣ ಪ್ರದೇಶದ ಎಲ್ಲ ಜನರಿಗೂ ಮನವಿ ಮಾಡ್ಕೊತೀವಿ, ತಾವು ಈ ಹೋರಾಟದಲ್ಲಿ ಭಾಗಿಯಾಗಿ ಒಬ್ಬರ್ಲಿಂತ್ರ ಆಗಲ್ಲ, ಅನಿಲ್ ಮೆಣಸಿನ್ಕಾಯಿ ಅವ್ರ ಕೈ ಬಲಪಡಿಸ್ರಿ. ಹಾಗೆಲ್ಲರೂ ಕೂಡಿ, ಇದು ಅನಿಲ್ ಮೆಣಸಿನ್ಕಾಯಿನ ಅಂತಲ್ಲ, ನಿಮ್ಮದು ಇದು ಹೋರಾಟ. ಯಾಕಂದ್ರೆ ಅವ್ರು ಜಟ್ ಅಂತ ಹಾಕ್ಯಾರ, ಒಂದು ಜಡ್ ಅಂತ ಹಾಕ್ಯಾರ, ಅದ್ರೊಳಗೆ ವೋಟರ್ಸ್ ಅಂತ ಹಾಕ್ಯಾರ, ಫಾರ್ಮರ್ ರೈತರು ಹಾಕ್ಯಾರ, ಸಿಟಿಜನ್ ಅಂತ ಹಾಕ್ಯಾರ, ನಾಗರಿಕ ಅಂತ. ಎಲ್ಲರೂ ಕೂಡಿ ಇದೊಂದು ಹೋರಾಟ ಮಾಡಿ ಎಲ್ಲರದು ಒಂದೇ ಗುರಿ, ಗದಗ ಅಭಿವೃದ್ಧಿ ಆಗಲಿ. ಓಕೆ. ಇದುವರೆಗೆ ನಮ್ಮ ಇರ್ಷಾದ್ ಮಾನಿ ಅವ್ರದ್ದು, ಬಸವರಾಜ್ ಅಡ್ನೂರ್ ಅವರು, ಕುಮಾರ್ ಮಾರ್ಗದರ್ಶಿ ಅವ್ರ ಮಾತುಗಳನ್ನು ಕೇಳಿದ್ರಿ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ನಾನು ಹೇಳ್ತೇನೆ ನೋಡಿ, ಜಡ್ ಇಲ್ಲಿ ಅವ್ರು ಹೇಳಿದ್ದಾರೆ, ವೋಟರ್ಸ್ ಆ್ಯಂಡ್ ಸಿಟಿಜನ್ಸ್ ಫೋರಮ್ ಅಂತ. ಇದು ಮತದಾರರು ಮತ್ತು ನಾಗರಿಕರ ವೇದಿಕೆ ಅಂದರೆ ಜಡ್. ಇವರು ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ. ಈ ಗ್ರೂಪಿನ ಮುಖಾಂತರ ಒಂದು ಅಭಿವೃದ್ಧಿ ಪರ ಚಿಂತನೆ ಆಗ್ತಾ ಇದೆ, ಪಕ್ಷಾತೀತವಾಗಿ. ಇದು ಅವರು ಟೈಟಲ್ ಕೊಟ್ಟಿದ್ದಾರೆ, ಇದು ಕೇವಲ ಹೋರಾಟವಲ್ಲ, ಅನ್ಯಾಯದ ವಿರುದ್ಧದ ರಣಕಹಳೆ. ಏನು ಅನ್ಯಾಯ? ವೈಯಕ್ತಿಕ ಅಲ್ಲ, ಈ ನಗರಕ್ಕೆ ಅನ್ಯಾಯ ಆಗಿದೆ, ಅಭಿವೃದ್ಧಿ ಆಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ, ನಮ್ಮ ತಾಯಂದಿರು, ಗರ್ಭಿಣಿಯರು, ಅಂಗವಿಕಲರು ಎಲ್ಲರೂ ಇವತ್ತಿಗೂ ಕೊಡ ತಗೊಂಡು ಆದಿಮಾನವರ್ಗತೆ ಓಡ್ ಹೋಗ್ಬೇಕು, ಎಲ್ಲೆಲ್ಲೋ ಹೋಗ್ಬೇಕು, ಒಂದು ಕೊಡ ನೀರು ತರಕ್ಕೆ ಕೈಕಾಲು ಮುರಿತಾವು, ಬೀಳ್ತಾವು, ಏಳ್ತಾವು, ಸೈಕಲ್ ತೊಗೊಂಡು ಹೋಗ್ತಾವು. ಎಷ್ಟು ಇವತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಇಲ್ಲಿ ಅನ್ನೋದು ಇವ್ರದ್ದು. ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ, ಬೇಸಿಕ್ ನೀಡ್ಸ್ ಕೊಡ್ತಾ ಇಲ್ಲ.
ರಸ್ತೆ ಇಲ್ಲ, ಚರಂಡಿ ಇಲ್ಲ, ಸ್ವಚ್ಛತೆ ಇಲ್ಲ, ಕುಡಿಯೋಕೆ ನೀರಿಲ್ಲ. ಯಾರೋ ನಂಬಕ್ ಸಾಧ್ಯ? ನಗರಸಭೆ ಅಂತೂ ನಿದ್ದೆ ಮಕ್ಕೊಂಡ್ಬಿಟ್ಟೈತದ, ನರಕ ಸಭೆ ಅದ. ಅಲ್ಲಿ ಬರೋರೆಲ್ಲ ಲೂಟಿ, ಹಿಂಗ ಹೆಚ್ಚು ಕಡಿಮೆ ಜನ ಎಷ್ಟು ಚೀತು ಅಂದ್ರೆ ಯಾರು ಕೇಳೋರಿಲ್ಲ ಇಲ್ಲಿ. ಸೊ ಹಿಂಗಾಗಿ ಇವತ್ತು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಜನ. ಇನ್ನು ಏನಾಗುತ್ತೋ ಗೊತ್ತಿಲ್ಲ, ಸಮಾಧಾನ ಎಲ್ಲಿವರೆಗೆ ಇರ್ತಾರೆ. ಸೊ ಇನ್ನು ನಮಗೆ ಆಮೇಲೆ ಮಕ್ಕಳು ಡಿಗ್ರಿ ಮಾಡ್ತಾವು, ಇಂಜಿನಿಯರ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ, ಎಲ್ಲರೂ ಊರು ಬಿಟ್ಟು ಹೋಗ್ತಾರೆ. ತಂದೆ ತಾಯಿ ಅನಾಥ ಆಗ್ತಾ ಇದ್ದಾರೆ. ಯಾರೂ ಸಾಕೋರಿಲ್ಲ ಅವ್ರನ್ನ. 20,000ಕ್ಕೋ 30,000ಕ್ಕೋ ಗುಳೆ ಹೋಗೋದು. ವಿದ್ಯಾವಂತರು ಗುಳೆ ಹೊಂಟಾರ, ರೈತರು ಗುಳೆ ಹೋಗೋದು ಬೇರೆ, ನಿರುದ್ಯೋಗಿಗಳು ಗುಳೆ ಹೋಗೋದು ಬೇರೆ, ಬಡವರು ಗುಳೆ ಹೋಗೋದು ಬೇರೆ, ಊರು ಬಿಟ್ಟು ಹೋಗೋದು ಬೇರೆ. ಆದರೆ ವಿದ್ಯಾವಂತರು ಹೋಗ್ತಾ ಇದ್ದಾರೆ ಗದಗಿದ್ದ. ಯಾಕೆ ಗೊತ್ತಾ? ದುಡಿಯಕ್ಕಾಗಿ, ಹೊಟ್ಟಿಗಾಗಿ, ಬಟ್ಟೆಗಾಗಿ. ಇಂಥ ಪರಿಸ್ಥಿತಿ ಇದೆ ಇಲ್ಲಿ. ಒಂದು ಬೃಹತ್ ಕೈಗಾರಿಕೆ ಇಲ್ಲ, ಕಾರ್ಖಾನೆಗಳಿಲ್ಲ, ಕೃಷಿ ಆಧಾರಿತ ಇಂಡಸ್ಟ್ರಿ ಇಲ್ಲ, ಆಯುರ್ವೇದಿಕ್ ಇಂಡಸ್ಟ್ರಿ ಇಲ್ಲ, ಅಥವಾ ಸಾಫ್ಟ್ವೇರ್ ಇಂಡಸ್ಟ್ರಿ ಇಲ್ಲ. ಬರೋದನ್ನು ತಪ್ಸಾಕತ್ಯಾರ, ಅದಕ್ಕೆ ರಾಜಕೀಯ ಮಾಡಾಕತ್ಯಾರ. ಸೊ ಇದು ಯಾಕಿದು? ಏನಿದು? ಯಾರ ಶಪಥ ಇದು? ಯಾರ ಶಾಪ ಇದು? ಇಲ್ಲಿ ವೋಟ್ ಹಾಕ್ತಾ ಇದ್ದಾರೆ ಯಾರಿಗೆ? ಯಾಕೆ ಹಾಕ್ತಾ ಇದ್ದಾರೆ? ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ? ರಾಜ್ಯ ಸರ್ಕಾರ ಎಲ್ಲ ಜಿಲ್ಲೆಗಳಿಗೂ ಬರುವಂತ ಅನುದಾನ ಇಲ್ಲಿ ಬರುತ್ತೆ, ಅದು ಯುಟಿಲೈಸ್ ಯಾಕೆ ಆಗ್ತಾ ಇಲ್ಲ? ಇದು ಇವರ ಪ್ರಶ್ನೆ ಇರೋದು ಇಲ್ಲಿ. ಇದಕ್ಕೆ ಉತ್ತರ ಕೊಡೋರು ಯಾರು? ಉತ್ತರ ಹುಡುಕೋರು ಯಾರು? ಹೋರಾಟ ಮಾಡೋರು ಯಾರು? ಸಿಟಿಜನ್ ಆಫ್ ಗದಗ್, ನಮ್ಮ ಗದಗಿನ ಪ್ರಜೆಗಳು ಎದ್ದೇಳ್ಬೇಕಲ್ಲ. ಅನಿವಾರ್ಯ ಗೆದ್ರು. ಏನವ್ರದ್ದು ಸ್ಲೋಗನ್ ಏನು? ಗದಗ್ ಗೌರವಕ್ಕಾಗಿ. ಗದಗಿಗೆ ಬಂದವ್ರು ಏನಂತ ನೋಡಿ, ಏನು ಗದಗಿದು ಉದ್ಧಾರ ಆಗೋದಿಲ್ಲ. ಇದು ಹೆಂಗೆ ಓದಿದ್ರು ಗದಗಿದು? ಮ್ಯಾಗಿಂದ ಹೋದ್ರಿ ಗದಗ್, ಕೆಳಗಿಂದ ಹೋದ್ರಿ ಗದಗ್, ಈಗ ಈ ಕಡೆ ಹೋದ್ರಿ ಗದಗ್. ನೋಡಿದವ್ರು ಏನು ಅನ್ನಾಗತ್ತಾರೋ ಏನು ಗೊತ್ತಿಲ್ಲ. ಆಮೇಲೆ ರೈತರ ಬದುಕಂತೂ ಕಂಗಾಲಿದೆ, ಬರಗಾಲ, ಇಲ್ಲಿ ನೀರಾವರಿ ಇಲ್ಲ, ಅಂತಹ ಪರಿಸ್ಥಿತಿ. ಯುವಕರ ಭವಿಷ್ಯ ಅಂದ್ರೂ ಇಲ್ಲಿ ಏನು ನಡೀತಿದ್ ಗೊತ್ತಾ? ಯುವಕರು ಏನು ಮಾಡಾಕತ್ತಾರ? ಯಾಕಂದ್ರೆ ಉದ್ಯೋಗ ಇಲ್ಲ. ಏನೇನು ನಡೆದೈತಿ ಇಲ್ಲಿ? ಏನೇನು ನಡೆದೈತಿ ವಿಚಾರ ಮಾಡ್ರಿ, ಹಂಗೆ ಸೂಕ್ಷ್ಮತೆಯನ್ನ ವಿಚಾರ ಮಾಡ್ರಿ. ಸೊ ಅದು ಒಂದು ಪ್ರಶ್ನೆ. ಅದಕ್ಕೋಸ್ಕರ ನಾವು ರಾಜ್ಯ ಸರ್ಕಾರಕ್ಕೆ ಹೇಳಾತು, ಇಲ್ಲಿ ಜನಪ್ರತಿನಿಧಿಗೆ ಹೇಳಾತು, ಅದು ಪಕ್ಷಾತೀತವಾಗಿದೆ. ಕಾಂಗ್ರೆಸ್ ಆಗಲಿ, JDS, ಯಾಕಂದ್ರೆ ಎಲ್ಲರೂ ಆಡಿದ್ದಾರೆ, ಎಲ್ಲರೂ ಆಡಳಿತ ಮಾಡಿದ್ದಾರೆ ಇಲ್ಲಿ. ಸೊ ಅವು ಯಾರಿಂದಲೂ ಏನಾಗಬೇಕು ಅದು ಆಗಲಿಲ್ಲ, ಸಿಗಲೇ ಇಲ್ಲ, ಆ ಗುರಿ ಮುಟ್ಲೇ ಇಲ್ಲ. ಸೊ ಈಗ ನಿಮ್ಮನ್ನ ನಂಬಿ ನಾವು ಬದುಕೋದಿಲ್ಲ, ಸಾಕು ಇದು. ಸೊ ದಿನ ರಕ್ತ ಸುಟ್ಕೊಳ್ತಾ ಇದ್ದೀವಿ. ಒಂದು ಹನಿ ರಕ್ತ ಹಾಕಿ ಒಂದು ಕೊಡಪ ನೀರು ತಗೊಳ್ಳುವಂತ ಒಂದು ವ್ಯವಸ್ಥೆ ಮಾಡೋಣ. ಆ ಹೋರಾಟಕ್ಕೆ ನಾವಿದ್ದೀವಿ. ಶಾಶ್ವತ ಕುಡಿಯೋ ನೀರಿನ ಭರವಸೆ ಬೇಕು, ಯೋಜನೆ ಬೇಕು, ಆಗಬೇಕು. ಇದು ಇವರ ಮೂಲ ಮಂತ್ರ. ನಮ್ಮ ಧ್ವನಿ ದೆಹಲಿಯವರೆಗೆ, ನಮ್ಮ ಧ್ವನಿ ಕೇಂದ್ರದವರೆಗೆ, ನಮ್ಮ ಧ್ವನಿ ಪಾರ್ಲಿಮೆಂಟ್ವರೆಗೆ. ಆ ನಿಟ್ಟಿನಲ್ಲಿ ರಕ್ತ ಸೈನ್ಸ್ ನೋಂದಣಿ ಸ್ಟಾರ್ಟ್ ಆಗಿದೆ. ಇದಕ್ಕೆ 0 to ವಯಸ್ಸು ಹುಟ್ಟೋ ಮಕ್ಕಳಿಂದ ಹಿಡಿದು ಸಾಯೋವರೆಗೆ ಅವರೆಲ್ಲರೂ ಸಹಿ ಮಾಡ್ತೀರ ಅಂತ ನಿಂತಾರ. ಪರಿಸ್ಥಿತಿ ಬಹಳ ಗಂಭೀರ. ಇಲ್ಲಿ ಇಡ್ಲಿ, ವಡ, ಮಿರ್ಚಿ, ಬಜ್ಜಿ, ಗಿರ್ಮಿಟ್ ಬಿಟ್ರೆ ಬೇರೆ ಉದ್ಯೋಗನೇ ಇಲ್ಲ ಅಲ್ಲಿ. ಅಷ್ಟಕ್ಕೆ ನಿಂತಿದ್ದೀಗ ಅದೇ ತೀರಾ ಬೇಸರ ಆಗಿದೆ. ನಾಗರಿಕತ್ವ, ಪ್ರಜಾಪ್ರಭುತ್ವ, ಹಕ್ಕುಗಳು ಒಂದ್ಸಲ ಆತ್ಮಾವಲೋಕನ ಮಾಡ್ಕೊಳ್ಬೇಕಲ್ಲ. ನಮ್ಮನ್ನು ಆಳೋರು, ಆಡಳಿತ ಮಾಡೋರು ನೋಡ್ಬೇಕಲ್ಲ. ಇವ್ರು ಮಾಡೋದು ರಾಜಕೀಯಕ್ಕೋ ಇನ್ನೊಂದಕ್ಕೋ ಅದು ಅವ್ರಿಗೆ ಬಿಟ್ಟಿದ್ದು. ಅದು ಧ್ವನಿ ಎತ್ತಿದ್ದಾರೆ. ಇವರು ಧ್ವನಿ ಕೂಡಿಸ್ತಾ ಇದ್ದಾರೆ ಜನ ಈಗ. ಯಾಕಂದ್ರೆ ಅವ್ರಿಗೂ ಬೇಸರ ಆಗಿದ್ರಿ. 21 ದಿನ, 25 ದಿನ, ತಿಂಗಳಾನುಗಟ್ಲೆ ನೀರು, ಅದು ಇವು ಅನುಭವ ಮಂಟಪಕ್ಕೆ ಆಳ ಇಳಿಬೇಕು, ನೀರು ತುಂಬಬೇಕು. ಏನು ಕಷ್ಟ. ಎಲ್ಲಾರು ಇದೇನಾ ಇದು? ಯಾಕಿದು ಅಂತ ನಿಮ್ದು ಶಾಪ ಐತೋ, ತಾಪ ಐತೋ, ಶಪಥ ಐತೋ ಬೇಕಲ್ಲ. ಸೊ ಅದನ್ನ ತಿಳ್ಕೊಳ್ಳೋಕ್ಕೂ ಮತ್ತು ಇದು ಕೇಂದ್ರದ ಗಮನಕ್ಕೆ ತರೋದಕ್ಕೂ ಸುಮಾರು 40,000 ರಿಂದ 50,000 ರಕ್ತ ಸಹಿಯೊಂದಿಗೆ ಕೇಂದ್ರಕ್ಕೆ ಮನವಿ ಮಾಡಿಕೊಂಡು ಗದಗ ಅಭಿವೃದ್ಧಿ ಪರವಾಗಿ ಇಲ್ಲಿ ಕಾರ್ಖಾನೆ ಬರಲಿ, ರೈತರಿಗೆ ನೀರಾವರಿ ಬರಲಿ, ಕುಡಿಯೋಕೆ ನೀರು ಸಿಗಲಿ, ಸ್ವಚ್ಛತೆ ಆಗಲಿ, ಆರೋಗ್ಯ ಇರಲಿ. ಆಡಳಿತ ತಂತ್ರ ಅವ್ರ ಅಧಿಕಾರಿಗಳು ಗುಳೆ ಬಂದಿರ್ತಾರೆ, ಇಲ್ಲಿ ಹೊಡ್ಕೊಂಡು ಹೋಗ್ಬಿಡ್ತಾರೆ. ನಿನಗಿಷ್ಟು, ನನಗಿಷ್ಟು, ಅವ್ರಿಗಿಷ್ಟು, ಇವ್ರಿಗಿಷ್ಟು, ನಮಗೆಷ್ಟು ಏನಿಲ್ಲ. ಈ ಪರಿಸ್ಥಿತಿಗೆ ಇವತ್ತು ಈ ಹೋರಾಟ. ಸೊ ಈ ಹೋರಾಟಕ್ಕಾಗಿ ಇವತ್ತು ಏನು ನಮ್ಮ ಜಡ್ ಮತದಾರ ಮತ್ತು ನಾಗರಿಕರ ವೇದಿಕೆ ರೆಡಿಯಾಗಿದೆ. ನೋಡಿ, ಕಾಂಗ್ರೆಸ್ ಆಡಳಿತ ಇರುತ್ತಲ್ಲ, BJP ಅವ್ರು ಏನು ಮಾಡಕತ್ತಾರೆ? ನಿದ್ದೆ ಮಾಡಕತ್ತಾರೆ. ಏನು ಮಾಡಕತ್ತಾರೆ? ಹೋರಾಟ ಮಾಡ್ಬೇಕಾ? ನೀರಿಲ್ಲ ಅಂದ್ರೆ ನೀವು ಎಲ್ಲ ಹೊಂದಾಣಿಕೆ ವ್ಯವಸ್ಥೆ ಆದರೆ ಹೋರಾಟ ಅನಿವಾರ್ಯ. ಇವ್ರು ಹೋರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದಕ್ಕೆ ನೀವೇ ಕಾರಣ. ಅದು ಹೋರಾಟ ಆಗಬಾರ್ದು. ನಮ್ಮ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅಂದರೆ ಎಲ್ಲರೂ ಒಂದಾಗಿ ಪಕ್ಷಾತೀತವಾಗಿ ಆಡಳಿತವನ್ನು ಕೊಡಬೇಕು. ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸಬೇಕು. ಗದಗ ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಜಡ್ ವೋಟರ್ಸ್ ಸಿಟಿಜನ್ಸ್ ಫೋರಮ್
ಇವತ್ತು ಕಂಕಣಬದ್ಧವಾಗಿ ಎದ್ದು ನಿಂತಿದ್ದಾರೆ. ಕೇಂದ್ರದ ಗಮನ ಸೆಳೆಯುವಂಥದ್ದು ಆ ಎಲ್ಲ ಅಭಿವೃದ್ಧಿ ಪರವಾದಂಥ ಅನುದಾನ ಸಿಗಬೇಕು, ಕೊಡಬೇಕು. ನಾವು ಕೂಡ ನಮ್ಮ ಈ ದೇಶದ ಪ್ರಜೆಗಳು ನಿಮ್ಮ ಮತ ಹಾಕಿವಿ ಅನ್ನೋ ಮಟ್ಟಕ್ಕೆ ಇವತ್ತು ಹೋರಾಟ ಮಾಡಲಿಕ್ಕೆ ಒಂದು ವೇದಿಕೆ ಜನ್ಜೆಟ್ ವೋಟರ್ಸ್ ಆ್ಯಂಡ್ ಸಿಟಿಜನ್ಸ್ ಫೋರಮ್ ಇದರ ಮೂಲಕ ರಕ್ತ ಸಹಿ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಬೆಳೀತಿದೋ ಉಳಿತಿದೋ ಗೊತ್ತಿಲ್ಲ, ಇದು ಎಷ್ಟರ ಮಟ್ಟಿಗೆ ಗಮನಕ್ಕೆ ತರುತ್ತೋ ಗೊತ್ತಿಲ್ಲ. ಆದರೆ ಧ್ವನಿ ಎತ್ತಿದ್ದಾರೆ. ಆ ಧ್ವನಿ ನಿಮ್ಮೆಲ್ಲರ ಧ್ವನಿ ಸೇರಬೇಕು ಅನ್ನುವಂಥ ಉದ್ದೇಶವನ್ನು ಹೇಳಿದ ಇರ್ಷಾದ್ ಮಾನಿಯವರಿಗೆ, ಬಸವರಾಜ್ ಅಡ್ನೂರವರಿಗೆ, ಕುಮಾರ್ ಮಾರ್ಬಸರವರಿಗೆ ಆಸ್ಕ್ ನ್ಯೂಸ್ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸರ್. ನಮಸ್ಕಾರ.